ಇಸ್ರೇಲ್ ಇರಾನ್ ಮಧ್ಯೆ ನಡೀತಾ ಇರೋ ಯುದ್ಧದ ಖರಿಚಾಗಿ ಕರುನಾಡಿನ ಮೇಲೆ ಬಿದ್ದಿದೆ. ಕಮರ್ಷಿಯಲ್ ಗ್ಯಾಸ್ ಅಭಾವ 6ನೇ ದಿನಕ್ಕೆ ಮುಂದುವರೆದಿದೆ. ಇವತ್ತು ಬೆಂಗಳೂರಲ್ಲಿ ಗ್ಯಾಸ್ ಎಮರ್ಜೆನ್ಸಿಯಿಂದ ಹಲವು ಹೋಟೆಲ್ ಬಂದ್ ಆಗಿವೆ. ಕೆಲವೇ ಹೊತ್ತಲ್ಲಿ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಗೌರವಾಧ್ಯಕ್ಷ ಪಿಸಿ ರಾವ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಲಿದೆ. ಮುಂದಿನ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಒಂದು ದಿನ ಹೋಟೆಲ್ ಬಂದ್ ಮಾಡಬೇಕಾ ಬೇಡವಾ ಅನ್ನೋ ಬಗ್ಗೆ ಮಾಹಿತಿ ನೀಡಲಿದೆ ಹೋಟೆಲ್ ಅಸೋಸಿಯೇಷನ್. ಬೆಂಗಳೂರಿನ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ನೋ ಗ್ಯಾಸ್ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಹೀಗಾಗಿ ಆಟೋ ಚಾಲಕರು ಪರದಾಡುವಂತಾಗಿದೆ. ಗ್ಯಾಸ್ ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಅಳವಡಿಸಲಾಗಿದೆ. ಬಸವೇಶ್ವರ ನಗರದಲ್ಲಿ ಈಗಾಗಲೇ ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿದೆ. ಎನ್ಎಬಿ ಎಲ್ಪಿಜಿ ಬಂಕ್ ಮುಂದೆ ನೋ ಗ್ಯಾಸ್ ಸ್ಟಾಕ್ ಬೋರ್ಡ್ ಅನ್ನು ಅಳವಡಿಸಲಾಗಿದೆ. ಬೋರ್ಡ್ ಸ್ಟಾಕ್ ನೋಡಿ ಚಾಲಕರು ಬೇಸರದಿಂದ ವಾಪಸ್ ಆಗ್ತಾ ಇದ್ದಾರೆ. ಇನ್ನು ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಹಿನ್ನೆಲೆ ರಾಜ್ಯದೆಲ್ಲೆಡೆ ಪರದಾಡುವಂತಾಗಿದೆ. ಹೀಗಾಗಿ ಬೆಂಗಳೂರಿನ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕಚೇರಿಗೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಪೋಸ್ಟರ್ ಹಿಡಿದು ಖಾಲಿ ಸಿಲಿಂಡರ್ಗಳ ಮೂಲಕ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎನ್ಎಸ್ಯುಐ ಅಧ್ಯಕ್ಷ ಕೀರ್ತಿ ಗಣೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಎನ್ಎಸ್ಯುಐ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಿಲಿಂಡರ್ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ದೇಶದ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಜನಸಾಮಾನ್ಯರಿಗೆ ಸಿಲಿಂಡರ್ ಸಿಗದಂತೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರಾಜಧಾನಿ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಜನರು ಕಂಗಾಲಾಗಿ ಹೋಗಿದ್ದಾರೆ. ಹಲವೆಡೆ ಹೋಟೆಲ್ಗಳು ಕ್ಲೋಸ್ ಆಗಿದ್ದು ಗ್ರಾಹಕರು ಪರದಾಟ ನಡೆಸುತ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ವ್ಯತ್ಯಯವಾಗಿ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಬಂದ್ ಆಗಿದೆ. ಮಾಜಿ ಪ್ರಧಾನಿ ಹೆಸರಲ್ಲಿ ಎಂಎಲ್ಸಿ ಶರವಣ ನಡೆಸುತ್ತಿದ್ದ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಬಂದ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿನ ಖಾಸಗಿ ಗ್ಯಾಸ್ ಸಿಲಿಂಡರ್ ಏಜೆನ್ಸಿಗೂ ಗ್ಯಾಸ್ ಎಫೆಕ್ಟ್ ಆಗಿದೆ. ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಸಮಸ್ಯೆ ಕುರಿತು ಗ್ಯಾಸ್ ಏಜೆನ್ಸಿಗಳು ಕಳವಳ ವ್ಯಕ್ತಪಡಿಸಿವೆ. ಕಳೆದ 15 ವರ್ಷಗಳಲ್ಲಿ ನಾವು ಈ ರೀತಿ ಸಮಸ್ಯೆ ಎದುರಿಸಿರಲಿಲ್ಲ. ಕೋವಿಡ್ ಸಮಸ್ಯೆಯಲ್ಲೂ ಉತ್ತಮವಾಗಿ ಗ್ರಾಹಕರಿಗೆ ಸೇವೆ ಸಲ್ಲಿಸಿದ್ದೇವೆ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಕಳೆದ 4 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸಂಪೂರ್ಣ ಬಂದ್ ಆಗಿದೆ. ನಮ್ಮಲ್ಲಿರುವ ಎಲ್ಲಾ ಕಮರ್ಷಿಯಲ್ ಸಿಲಿಂಡರ್ ಕೊಟ್ಟು ಗೋಡೌನ್ ಖಾಲಿಯಾಗಿದೆ. ಆನ್ ಟೈಮ್ ಸಿಲಿಂಡರ್ ಪೂರೈಕೆ ಆಗದ ಹಿನ್ನೆಲೆ ಗ್ರಾಹಕರಿಗೆ ಸಪ್ಲೈ ಮಾಡೋಕ್ಕಾಗ್ತಿಲ್ಲ. ಗೋಡೌನ್ ಫುಲ್ ಖಾಲಿಯಾದ ಕಾರಣ ಕೇವಲ ಮನೆ ಬಳಕೆ ಸಿಲಿಂಡರ್ ಮಾತ್ರ ಪೂರೈಕೆ ಮಾಡಲಾಗ್ತಾ ಇದೆ. ಇದರಿಂದ ದೇವನಹಳ್ಳಿ ಪಟ್ಟಣದ ಕೆಲ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿವೆ. ಈಗ ಒಂದು 3-4 ದಿನದಿಂದ ಈಚೆಗೆ ನಮಗೆ ಇಂಡಿಯನ್ ಆಯಿಲ್ ಪ್ಲಾಂಟ್ ಕಡೆಯಿಂದನೇ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಸಂಪೂರ್ಣ ಸ್ಥಗಿತ ಆಗೈತೆ. ಸೊ ಹಂಗಾಗಿ ನಾವಿರೋ ಸಿಲಿಂಡರ್ನ ಎಷ್ಟಿತ್ತೋ ನಮ್ಮಲ್ಲಿ ಏನು ಸ್ಟಾಕ್ ಇತ್ತೋ ಅದನ್ನೆಲ್ಲ ಹಂಚಿಕೆ ಮಾಡಿಬಿಟ್ಟು ಮಾಮೂಲಿ ಡೊಮೆಸ್ಟಿಕ್ ಮನೆ ಸಿಲಿಂಡರ್ನ ಆನ್ ಟೈಮ್ ಲೋಡ್ ಬರ್ತಿದೆ, ಅದನ್ನ ನಾವು ಸಪ್ಲೈ ಮಾಡ್ತಾ ಇದ್ವಿ. ನಮಗೆ ಪ್ಲಾಂಟ್ ಕಡೆಯಿಂದ ಬರ್ತಾನೆ ಇಲ್ಲ ಸರ್. ಪೂರೈಕೆ ಇಲ್ಲ ಅಂದ್ರೆ ಹೆಂಗ್ ಸಪ್ಲೈ ಮಾಡೋದು ಸರ್? ಮುಂಚೆ LPG ನಲ್ಲಿ ಯಾವತ್ತೂ ಈ ತರ ಸಮಸ್ಯೆ ಆಗಿರ್ಲಿಲ್ಲ. ಇಷ್ಟು ವರ್ಷದಲ್ಲಿ LPG ಸಮಸ್ಯೆ ವಾಣಿಜ್ಯ ಸಿಲಿಂಡರ್ದು ಇದೇ ಮೊದಲ ಬಾರಿಗೆ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಗ್ಯಾಸ್ ಸಮಸ್ಯೆಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಹೋಟೆಲ್ ಉದ್ಯಮಕ್ಕೆ ಆತಂಕ ಮನೆಯಾಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಪೂರೈಕೆ ವ್ಯತ್ಯಯದಿಂದಾಗಿ ನಮ್ಮೂರ ಆಹಾರ ವೈಭವ್ ಹೋಟೆಲ್ನಲ್ಲಿ ಸಮಸ್ಯೆ ಆಗ್ತಾ ಇದೆ. ಹೀಗಂತ ನ್ಯೂಸ್ 18 ಮೂಲಕ ಜನರು ಅಳಲನ್ನು ತೋಡ್ಕೊಂಡಿದ್ದಾರೆ. ಈಗ 5-6 ಸಿಲಿಂಡರ್ ಕೊಡ್ತಾ ಇರೋದಕ್ಕೆ 2 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿ 2 ಸಿಲಿಂಡರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೊನ್ನೆಯಿಂದ. ಇವತ್ತಿಂದ ಏನೋ 1 ಸಿಲಿಂಡರ್ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ 1 ಸಿಲಿಂಡ್ರು ಮಾಡಿಕೊಂಡು ನಾವು ಎಲ್ಲ ಥರ ಖಾದ್ಯಗಳನ್ನ ಮಾಡಿ ಗ್ರಾಹಕರಿಗೆ ಕೊಡಲಿಕ್ಕಾಗಲ್ಲ. ಶಾರ್ಟ್ ಮೆನು ಮಾಡಿ ಅದರಲ್ಲೂ ಸ್ವಲ್ಪ ಈ ಕಾಫಿ ಟೀ ಮತ್ತು ಇಡ್ಲಿ ವಡೆ ಅಂಥದ್ದನ್ನೇ ಕೊಟ್ಟು ಏನೋ ಮೂವ್ ಮಾಡೋಣ ಅಂತಂದರೆ ಗ್ಯಾಸ್ ಅದಕ್ಕೂ ಬೇಕೇ ಬೇಕು. ಹಂಗಾಗಿ ಅತಿ ಹೆಚ್ಚು ಗ್ಯಾಸ್ ಅತ್ಯಮೂಲ್ಯ ಆಗಿರೋದ್ರಿಂದ ಗ್ಯಾಸ್ ಏನೋ ಬರಲಿಲ್ಲ ಅಂದರೆ ನಾವು ಕ್ಲೋಸ್ ಮಾಡಲೇಬೇಕಾದಂಥ ಅನಿವಾರ್ಯತೆ. ಗ್ಯಾಸ್ ಇರೋ ತನಕ ಕೊಟ್ಟು ಆನಂತರ ನೆಕ್ಸ್ಟ್ ಬರೋ ತನಕ ನಾವು ಕ್ಲೋಸ್ ಮಾಡಬೇಕಾದಂಥ ಅನಿವಾರ್ಯತೆ ಒಂದು ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಯುದ್ಧದ ಬಿಸಿ ರಾಯಚೂರಲ್ಲೂ ತಟ್ಟಿದೆ. ಇಂಡಿಯನ್ ಬುಕಿಂಗ್ ಸೆಂಟರ್ ಮುಂದೆ ಗ್ರಾಹಕರು ಸಾಲುಗಟ್ಟಿ ನಿಂತಿದ್ದಾರೆ. ರಾಯಚೂರು ನಗರದ ಮಂತ್ರಾಲಯ ರಸ್ತೆ ಬಳಿಯ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿ ಜನ ಮುಗಿಬಿದ್ದಿದ್ದಾರೆ. ಕಳೆದೆರಡು ದಿನಗಳಿಂದ ಗ್ಯಾಸ್ ಬುಕಿಂಗ್ ಆಗ್ತಾ ಇಲ್ಲ. ಸರ್ವರ್ ಬಿಸಿ ಹಿನ್ನೆಲೆ ಗ್ಯಾಸ್ ಸಿಲಿಂಡರ್ ಬುಕ್ ಆಗ್ತಿಲ್ಲ. ಹೆಚ್ಚಿನ ಜನ ಬರ್ತಾ ಇರುವ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿದೆ. ಉಡುಪಿಯ ಕೃಷ್ಣಮಠದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ಅನ್ನದಾನಕ್ಕೆ ಯಾವುದೇ ಸಮಸ್ಯೆ ಆಗ್ತಿಲ್ಲ. ದಿನವೂ ಸಾವಿರಾರು ಜನ ಅನ್ನ ಬ್ರಹ್ಮನ ದೇಗುಲದಲ್ಲಿ ಭೋಜನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಡುಗೆ ಅನಿಲ ಅವಲಂಬನೆ ಇದೆ ನಿಜ. ಯಾವುದೇ ಸಂಕಷ್ಟ ಸ್ಥಿತಿ ಬಂದರೂ ಕೂಡ ಊಟೋಪಚಾರಕ್ಕೆ ಅಡ್ಡಿ ಇಲ್ಲ. ಕಟ್ಟಿಗೆ ಒಲೆ ಅಡುಗೆಗೆ ಕೃಷ್ಣಮಠ ಸದಾ ಸನ್ನದ್ಧವಾಗಿದೆ. ಸದ್ಯ ಅಡುಗೆ ಅನಿಲ ಲಭ್ಯ ಇದೆ. ಅಡುಗೆ ಅನಿಲ ಮುಗಿದ್ರೂ ಕಟ್ಟಿಗೆ ಅಡುಗೆಗೆ ತಯಾರಿ ಮಾಡಿಕೊಳ್ಳಲಾಗಿದೆ ಅಂತ
ಚೀರೂರು ಮಠದ ದಿವಾನ ಡಾಕ್ಟರ್ ಉದಯಕುಮಾರ್ ಸರಳತ್ತಾಯ ಮಾಹಿತಿ ನೀಡಿದರು. ಪರ್ಯಾಯ ಅವಸರದಲ್ಲಿ ಅನ್ನದಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಆಚಾರ್ಯ ಮಧ್ವರು, ಭಾವಿ ಸಮೀರ ವಾದಿರಾಜರು ಕೂಡ ಪರ್ಯಾಯದ ಹಸ್ತಾಂತರ ಮಾಡುವಾಗ ಅಕ್ಷಯ ಪಾತ್ರ ಮತ್ತೆ ಅನ್ನದ ಸಟ್ಟುಗವನ್ನೇ ಕೊಟ್ಟದ್ದು. ಅಂದರೆ ಅನ್ನದಾನ ಚೆನ್ನಾಗಿ ನಡಿಬೇಕು ಅಂತ. ಅದಕ್ಕೋಸ್ಕರ ಎಷ್ಟು ಮುಂಜಾಗ್ರತೆಯನ್ನು ಆ ಕಾಲದಿಂದ ಮಾಡ್ತಾ ಬಂದಿದ್ದಾರೆ ಹೇಳಿದರೆ, 1 ವರ್ಷದ ಮೊದಲೇ ಬಾಳೆ ಎಲೆಯನ್ನು ನಡಲಿಕ್ಕೋಸ್ಕರ ಬಾಳೆಯ ತೋಟ, ಅದಕ್ಕೆ ಬಾಳೆ ಮುಹೂರ್ತ ಅಂತ, ಅದರ ಮುಂದೆ ಕಟ್ಟಿಗೆಯ ಸಂಗ್ರಹ ಆಗುವುದಕ್ಕೋಸ್ಕರ 36 ವರ್ಷಕ್ಕೊಂದು ಸಲ ಕಟ್ಟಿಗೆಯನ್ನು ಕಳೆದು ಆ ಕಟ್ಟಿಗೆಯಿಂದಲೇ ಅಡಿಗೆ ಮಾಡುವ ಪದ್ಧತಿ ಮಠದಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ಯಾವ ರೀತಿಯಾದಂಥ ಇಂಧನದ ಕೊರತೆ ಆಗಲಿ, ಗ್ಯಾಸಿನ ಪ್ರಾಬ್ಲಮ್ ಆಗಿ ಖಂಡಿತ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿದಂತೆ ಬಹುತೇಕ ಎಲ್ಲ ತಾಲೂಕಿನ ಹಾಸ್ಟೆಲ್ಗಳಲ್ಲಿ ಗ್ಯಾಸ್ನ ಕೊರತೆ ಉಂಟಾಗಿದೆ. ಡೊಮೆಸ್ಟಿಕ್ ಸಿಲಿಂಡರ್ಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರತೆಯಾಗಿದೆ. ಒಂದೊಂದು ಹಾಸ್ಟೆಲ್ಗಳಲ್ಲಿ 200ರಿಂದ 300 ವಿದ್ಯಾರ್ಥಿಗಳು ಇದ್ದು, ಹಾಸ್ಟೆಲ್ಗಳಲ್ಲಿ ಇನ್ನೂ 3 ದಿನಗಳಿಗೆ ಸಾಕಾಗುವಷ್ಟು ಮಾತ್ರ ಸಿಲಿಂಡರ್ ಇದೆ ಅಂತೆ. ಸಿಲಿಂಡರ್ ಪೂರೈಕೆ ಆಗದಿದ್ದಲ್ಲಿ ಅಡುಗೆಯಲ್ಲಿ ಕಡಿತಗೊಳಿಸಿ ಕೇವಲ ಅನ್ನ ಸಾಂಬಾರ್ ಮಾತ್ರ ನೀಡಲಾಗುತ್ತೆ ಎನ್ನಲಾಗ್ತಾ ಇದೆ. ಧಾರವಾಡದಲ್ಲಿ ಆಟೋ ಎಲ್ಪಿಜಿ ಸೆಂಟರ್ನಲ್ಲಿ ಗ್ಯಾಸ್ ಕೊರತೆ ಎದುರಾಗಿದೆ. ಆಟೋ ಚಾಲಕರು ಗ್ಯಾಸ್ ತುಂಬಿಸೋಕೆ ಮುಗಿಬಿದ್ದಿದ್ದಾರೆ. ಧಾರವಾಡ ನಗರದಲ್ಲಿ 3 ಕೇಂದ್ರಗಳ ಪೈಕಿ 2 ಕೇಂದ್ರ ಬಂದ್ ಆಗಿದೆ. 1 ಕೇಂದ್ರದಲ್ಲಿ ಮಾತ್ರ ಗ್ಯಾಸ್ ದೊರೀತಾ ಇದೆ. ಗ್ಯಾಸ್ ತುಂಬಿಸಿಕೊಳ್ಳೋಕೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಆಟೋ ಚಾಲಕರು. ಓಲ್ಡ್ ಡಿಎಸ್ಪಿ ವೃತ್ತದ ಬಳಿ ಇರುವಂತಹ ಕೇಂದ್ರದಲ್ಲಿ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಎಲ್ಪಿಜಿ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಆಟೋ ಚಾಲಕರಿದ್ದಾರೆ. ಇದೇ ವೇಳೆ ದರದಲ್ಲಿ ಏರಿಕೆಗೆ ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದರು. ಚಿತ್ರದುರ್ಗದಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ವ್ಯತ್ಯಯ ಆಗಿರುವ ಹಿನ್ನೆಲೆ ಅಡುಗೆ ಅನಿಲ ಪಡೆಯಲು ಜನರು ಮುಗಿಬಿದ್ದಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ಸಿಲಿಂಡರ್ ಬುಕ್ ಮಾಡಲು ಸಾರ್ವಜನಿಕರು ದೌಡಾಯಿಸಿದ್ದಾರೆ. ಕುವೆಂಪು ರಸ್ತೆಯ ಕೈಲಾಸ್ ಗ್ಯಾಸ್ ಏಜೆನ್ಸಿ ಬಳಿ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಮಾಡುತ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಖಾಲಿಯಾಗುವ ಭೀತಿ ಹಿನ್ನೆಲೆ ಗ್ಯಾಸ್ ಖರೀದಿಗೆ ಹರಸಾಹಸ ಮಾಡುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿರೋ ಹಿನ್ನೆಲೆಯಲ್ಲಿ ಹೋಟೆಲ್ ಉದ್ಯಮಿಗಳು ಸೌದೆ ಒಲೆಗಳ ಮೊರೆ ಹೋಗಿದ್ದಾರೆ. ಬಳ್ಳಾರಿಯ ಜನತಾ ಹೋಟೆಲ್ ಹಾಗೂ ಚಾಲುಕ್ಯ ಹೋಟೆಲ್ನಲ್ಲಿ ಭತ್ತದ ಹೊಟ್ಟು ಹಾಗೂ ಕಟ್ಟಿಗೆ ಒಲೆಯ ಮೊರೆ ಹೋಗಲಾಗಿದೆ. ಇಡ್ಲಿ, ದೋಸೆ, ಪಲಾವ್ ಸೇರಿದಂತೆ ಎಲ್ಲವನ್ನೂ ಕೂಡ ಹೊಟ್ಟಿನ ಒಲೆಯಲ್ಲೇ ಮಾಡ್ತಿದ್ದಾರೆ. ಸರ್, ಈಗ ನಮ್ಮದು ತುಂಬ ಹಳೆ ಹೋಟ್ಲು, 56 ವರ್ಷದ ಹೋಟ್ಲಿದು. ನಾವು ಮೊದಲಿಂದನೂ ಹೊಟ್ಟು ಮಾಡ್ತಾ ಇದ್ವಿ. ಈ ನಡುವೆ ಏನಾಗಿದೆ ಅಂದರೆ LPG ಸಿಗೋದ್ರಿಂದ ನಾವು 90% LPG, 10% ಮಾತ್ರ ಇದನ್ನು ಯೂಸ್ ಮಾಡ್ತಾ ಇದ್ವಿ. ಈಗ 3 ದಿನದಿಂದ ಕಮರ್ಷಿಯಲ್ ಸಿಲಿಂಡರ್ ಸಂಪೂರ್ಣ ನಿಂತೋಗಿ ನಮ್ಮ ಹತ್ರ ಇರೋ ಸ್ಟಾಕ್ ಎಲ್ಲ ಇನ್ನೊಂದು ಆಲ್ಮೋಸ್ಟ್ ಆಲ್ 1 ದಿನಕ್ಕೆ ಆಗಷ್ಟಿದೆ. ಅದನ್ನು ಒಂದೇ ಒಂದು ಐಟಮ್ ಮಾಡೋಕ್ಕೆ ಇಟ್ಕೊಂಡು ಮಿಕ್ಕಿದ್ದೆಲ್ಲದನ್ನು ಹೊಟ್ಟಲ್ಲೇ ಮಾಡಲಿಕ್ಕೆ ಮತ್ತೆ ಬ್ಯಾಕ್ ಟು ಫೆವಿಲಿಯನ್ ಅಂದಾಗೆ ಮತ್ತೆ ಹೊಟ್ಟಿಗೆ ಬಂದಿದ್ದೀವಿ ನಾವೀಗ. ಚಾಮರಾಜನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆ ಹಿನ್ನೆಲೆ ಸೌದೆಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಎನ್ನುವಂತಾಗಿದೆ. ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ರೆಡಿಮೇಡ್ ಸೌದೆ ಒಲೆ ಹಾಗೂ ಸೌದೆಗೆ ಭಾರೀ ಬೇಡಿಕೆ ಬಂದಿದೆ. ಗ್ರಾಹಕರ ಹಿತದೃಷ್ಟಿಯಿಂದ ಹೋಟೆಲ್ಗಳನ್ನು ಮುಚ್ಚದಿರಲು ತೀರ್ಮಾನಿಸಿದ್ದೇವೆ. ಹೀಗಾಗಿ ಮೆನುವಿನಲ್ಲಿ ಕೆಲವು ಐಟಂ ಕಡಿತ ಮಾಡ್ತೇವೆ. ಉಳಿದಿರುವ ಸಿಲಿಂಡರ್ಗಳು ಹಾಗೂ ಸೌದೆ ಬಳಸಿಕೊಂಡು ಹೋಟೆಲ್ ನಡೆಸ್ತೇವೆ ಅಂತ ಚಾಮರಾಜನಗರ ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಹೇಳಿದ್ದಾರೆ. ಈಗ ವಾಣಿಜ್ಯ ಉದ್ದೇಶಕ್ಕಾಗಿ ಕೊಡುವಂಥ ಏನು ಸಿಲಿಂಡರ್ಗಳಿದೆ, ಅದು ಒಂದು 2-3 ದಿನಗಳ ಹಿಂದೆನೇ ಏಜೆನ್ಸಿಯವರು ತಿಳಿಸಿದ್ದಾರೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಸಿಲಿಂಡರ್ ಕೊಡೋಕ್ಕಾಗೋದಿಲ್ಲ ಅಂಥೇಳಿ. ಅದು ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಇದರಿಂದ ನಾವು ನಮ್ಮನ್ನೇ ನಂಬ್ಕೊಂಡಿರೋಂಥ ಕಾರ್ಮಿಕರುಗಳಿದ್ದಾರೆ ಹಾಗೂ ಸಾರ್ವಜನಿಕರ ವಲಯದಲ್ಲಿ ಕೂಡ ಇದು ಸೇವಾ ಕ್ಷೇತ್ರ ಆಗಿರೋದ್ರಿಂದ ನಾವು ಪರ್ಯಾಯವಾಗಿ ಸೌದೆ ಒಲೆ ಉಪಯೋಗಿಸ್ಕೊಂಡು, ಎಲೆಕ್ಟ್ರಿಕ್ ಸ್ಟವ್ನ ಉಪಯೋಗಿಸ್ಕೊಂಡು ಈ ಸರ್ವಿಸ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಒಂದು ಸ್ಟವ್ಗಳಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೌದೆ ಒಲೆಗಳಿಗೆ 18,000 ಇದ್ದಿದ್ದು 25,000 ತನಕನೂ ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ ಆಗಿದೆ. ಮತ್ತು ಸೌದೆಗಳಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಆದರೂ ನಮ್ಮ ಮೆನುವಲ್ಲಿ ಎಲ್ಲ ಐಟಮು ಕೊಡೋಕ್ಕಾಗದೇ ಇರೋದ್ರಿಂದ ಒಂದು 20% ಐಟಮಲ್ಲಿ ಏನು ನಾವು ಫಿಕ್ಸ್ ಮಾಡ್ಕೋತೀವಿ ಅದನ್ನು ಮಾತ್ರ ಕೊಡೋಣ ಅಂತ. ಸಾಕಷ್ಟು ಇದನ್ನು ಸರ್ಕಾರ ಈ ಒಂದು ಕಷ್ಟನ ಅರ್ಥ ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ 180ರಿಂದ 200 ಹೋಟೆಲ್ಲು, ಅದರಲ್ಲಿ ರೆಸಾರ್ಟ್ಸು, ಹೋಮ್ ಸ್ಟೇಸು, ಬೇಕ್ರಿ, ಟೀ ಕ್ಯಾಂಟೀನು ಎಲ್ಲ ಕೂಡ ಇನ್ಕ್ಲೂಡ್ ಆಗ್ಬೋದು. ಇದರಿಂದ ಸಾಕಷ್ಟು ವಲಯದಲ್ಲಿ ತೊಂದರೆ ಆಗ್ತಾ ಇದೆ ಸರ್. ಆಗ ಅವರು ತುಮಕೂರು ಜಿಲ್ಲೆಯಲ್ಲೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಗ್ಯಾಸ್ ಟ್ರಬಲ್ ಶುರುವಾಗಿದ್ದು ಗ್ರಾಹಕರು ಪರದಾಡುವಂತಾಯಿತು. ಬೆಳಗ್ಗಿನಿಂದ ಏಜೆನ್ಸಿ ಬಳಿ ಸಾವಿರಾರು ಜನರು ಜಮಾವಣೆಗೊಂಡಿದ್ದು ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ರು. ಸಿಲಿಂಡರ್ಗಳನ್ನು ಬ್ಲಾಕ್ನಲ್ಲಿ 1,500 ರೂಪಾಯಿವರೆಗೂ ಮಾರಾಟ ಮಾಡಲಾಗ್ತಿದೆ. 5 ದಿವಸ ಇರಬೇಕು ಸರ್. ನಮಗೆ ಒಲೆ ಹಚ್ಚಕ್ಕೆ ಗ್ಯಾಸ್ ಇಲ್ಲ, ನಾವೇನ್ ಮಾಡ್ಬೇಕು? ಊಟ ಮಾಡೋದ ಉಪವಾಸ ಇರೋದ? ಅದೇ ಅವ್ರೆ ಇರೋದೆಲ್ಲ ಇದಾಗಿರಲ್ಲ ಅಣ್ಣ. ಇರೋ ರೂಲ್ಸ್ 24 ಅವರ್ಸ್ ಒಳಗಡೆ ನೀವು ತಾಂಬಂದು ಡೆಲಿವರಿ ಕೊಡ್ಬೇಕು ಅಂತ ಇರೋದು. ನೀವು ಮೆಸೇಜ್ ಬಂದಾಗ ಅದ್ರಲ್ಲೇ ಇರುತ್ತೆ, ನೋಡ್ಕೊಳ್ಳಿ, ಓದ್ಕೊಳ್ಳಿ. ಇವ್ರು ಹೇಳ್ತಾರೆ 3 ದಿವಸ 4 ದಿವಸ ಅಂತಾರೆ. ಈಗಿರೋ ಪರಿಸ್ಥಿತಿ ನಾವು ಒಪ್ಕೊಂತೀವಿ, ಇಲ್ಲ ಅಂತಿಲ್ಲ.
ಬಟ್ ಖಾಲಿ ಆಗಿರೋ ಮನೆಗೆ ಏನು ಮಾಡಬೇಕು ಅದನ್ನ ನೀವು ಹೇಳಿ. ಬಂದಿದ್ದೀರಾ? ಬುಕ್ಕಿಂಗ್ ಆಗಿದೆ ನಿಮ್ಮದು? ಯಾವತ್ತು ಡೇಟ್ ಯಾವತ್ತು? ಏನು ಮೆಸೇಜ್ ಏನು ಬಂದಿಲ್ಲ? ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಎಫೆಕ್ಟ್ನಿಂದ ಹುಬ್ಬಳ್ಳಿಯಲ್ಲಿ ಆಟೋ ಗ್ಯಾಸ್ ಕೊರತೆ ಉಂಟಾಗಿದೆ. ಆಟೋ, ಸಿಎನ್ಜಿ ಮತ್ತು ಎಲ್ಪಿಜಿ ಬಂಕ್ಗಳು ಬಂದ್ ಆಗಿವೆ. ಗ್ಯಾಸ್ ಪೂರೈಕೆ ಸ್ಥಗಿತದಿಂದ 12 ಬಂಕ್ಗಳ ಪೈಕಿ 3 ಬಂಕ್ಗಳು ಬಂದ್ ಆಗಿವೆ. ಕೆಲವು ಬಂಕ್ಗಳಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿಸಲಾಗ್ತಾ ಇದೆ ಅಂತ ಬಂಕ್ ಮಾಲೀಕರ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 60 ರೂಪಾಯಿ ಇದ್ದಿದ್ದನ್ನ 70 ರೂಪಾಯಿ, 75 ರೂಪಾಯಿ, 80 ರೂಪಾಯಿ, 85 ರೂಪಾಯಿ ಇವತ್ತು ವಸೂಲಿ ಮಾಡ್ತಿದ್ದಾರ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಆಟೋ ರಿಕ್ಷಾ ಚಾಲಕರು ಸರಿಯಾದ ರೀತಿಯಲ್ಲಿ LPG ಪಂಪು LPG ಸಿಗ್ತಾ ಇಲ್ಲ ಅಂತೇಳಿ ನಮ್ಮ ಕಚೇರಿಗೆ ಬಂದು ನಮ್ಮ ಮೇಲೆ ಕಚೇರಿಯಲ್ಲಿ ಕೂತಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾಕಂದ್ರೆ ಇವತ್ತು ಆಟೋ ರಿಕ್ಷಾ ಚಾಲಕರು 200 ರೂಪಾಯಿ 300 ರೂಪಾಯಿ LPG ಹಾಕೊಂಡು 400-500 ರೂಪಾಯಿ ದುಡ್ಕೊಂಡು ಇಡೀ ಹೆಂಡತಿ ಮಕ್ಕಳಂತ ತಾಯಿ ತಂದೆಯನ್ನ ಸಾಕುವಂತ ಆಟೋ ರಿಕ್ಷಾ ಚಾಲಕರು ಮಾಡ್ತಿದ್ದಾರೆ. ಹಾಗಾಗಿ ಇದನ್ನ ಕೂಡಲೇ ಸಂಬಂಧಪಟ್ಟ ಇಲಾಖೆ, ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಕ್ರಮ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಮುಂದುವರೆದಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರ ಗ್ರಾಮದಲ್ಲಿ ಕಲ್ಲಂಗಡಿ ಬೆಳೆದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಗಲ್ಫ್ ಕಂಟ್ರಿಯಲ್ಲಿ ನಡೆಯುತ್ತಿರುವಂತಹ ಯುದ್ಧದಿಂದಾಗಿ ಕಲ್ಲಂಗಡಿ ಬೆಲೆ ದಿಢೀರಂತ ಕುಸಿತ ಕಂಡಿದೆ. ಹೀಗಾಗಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದ ರೈತರು ಹೈರಾಣಾಗಿ ಹೋಗಿದ್ದಾರೆ. ರಂಜಾನ್ ತಿಂಗಳಲ್ಲಿ ಸಿಂಬಾ, ಶೇರ್ಷಾ ತಳಿಯ ಕಲ್ಲಂಗಡಿ ಹೆಚ್ಚು ಬೇಡಿಕೆ ಇದ್ದು ಕಲ್ಲಂಗಡಿ ಕೇಳೋರೆ ಇಲ್ಲದಂತಾಗಿದೆ. ದೆಹಲಿ, ಮಹಾರಾಷ್ಟ್ರದಲ್ಲೂ ಅಡುಗೆ ಸಿಲಿಂಡರ್ ಬೆಲೆ ಗಗನಕ್ಕೇರಿದೆ. ದೆಹಲಿಯಲ್ಲಿ 1500 ರೂಪಾಯಿ ಇದ್ದರೆ ಮುಂಬೈನಲ್ಲಿ 3000 ರೂಪಾಯಿ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ 1500 ರೂಪಾಯಿ ಬೆಲೆ ದಾಟಿದೆ. ಕೆಲವು ವಾಣಿಜ್ಯ ಸಿಲಿಂಡರ್ಗಳು ಹೆಚ್ಚು ದರಗಳನ್ನು ದುಪ್ಪಟ್ಟು ಮಾಡ್ತಾ ಇದೆ. ಕಾಳಸಂತೆಯಲ್ಲಿ ಇನ್ನೂ ಹೆಚ್ಚಿನ ಬೆಲೆಗೆ ಅಡುಗೆ ಸಿಲಿಂಡರ್ ಮಾರಾಟವಾಗ್ತಾ ಇದೆ. ಅಡುಗೆ ಸಿಲಿಂಡರ್ ಅಭಾವದಿಂದ ಹೋಟೆಲ್, ಪಿಜಿ, ದೇವಸ್ಥಾನದ ಅಡುಗೆ ಮನೆಗೂ ಎಫೆಕ್ಟ್ ತಟ್ಟಿದೆ. ಇತ್ತ ಮಕ್ಕಳ ಬಿಸಿಯೂಟಕ್ಕೂ ಕೂಡ ಕೆಲವೆಡೆ ಗ್ಯಾಸ್ ಎಮರ್ಜೆನ್ಸಿ ತಟ್ಟಿದೆ. ಹೀಗಾಗಿ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದ್ದು ಬಿಸಿಯೂಟಕ್ಕೆ ಸಮಸ್ಯೆ ಆಗದಂತೆ ಕ್ರಮ ವಹಿಸೋಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಶಿಕ್ಷಣ ಇಲಾಖೆ ನಿರ್ದೇಶನ ಕೊಟ್ಟಿದೆ. ರಾಜ್ಯದ ಶಾಲಾ ಮಕ್ಕಳ ಬಿಸಿಯೂಟಕ್ಕೆ LPG ಪೂರೈಕೆಗೆ ಸಮಸ್ಯೆ ಆಗಬಾರದು. ಬಿಸಿಯೂಟ ತಯಾರಿಕೆಗೆ ಬೇಕಾದ ಗ್ಯಾಸ್ ಸಿಲಿಂಡರ್ಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಶಾಲೆಗಳಿಗೆ ಸರಬರಾಜು ಮಾಡಬೇಕು. ಏಪ್ರಿಲ್ 10ರವರೆಗೆ ಅಂದರೆ ಶೈಕ್ಷಣಿಕ ವರ್ಷದ ಕೊನೆಯ ದಿನದವರೆಗೂ ಗ್ಯಾಸ್ ಪೂರೈಕೆಗೆ ವಿತರಕರಿಗೆ ಶಿಕ್ಷಣ ಇಲಾಖೆ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಗ್ಯಾಸ್ ಕೊರತೆಯಿಂದಾಗಿ ಕೋಲಾಹಲ ಎದ್ದಿದೆ. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡಿ, ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಹಾರ್ಮುಜ್ ಜಲಸಂಧಿ ಬಂದ್ ಆದ ಕಾರಣಕ್ಕೆ ತೈಲ ಬರ್ತಿಲ್ಲ. ದೇಶದಾದ್ಯಂತ ಸಮಸ್ಯೆ ಎದುರಾಗಿದೆ. ಹೋಟೆಲ್ಗಳು ಬಂದ್ ಆಗಿವೆ. ಗ್ಯಾಸ್ ಲಭ್ಯತೆ ಬಗ್ಗೆ ಜನರು ಆತಂಕಗೊಂಡಿದ್ದಾರೆ. ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಇದು ಆರಂಭ ಅಷ್ಟೇ. ದೇಶದ ಆರ್ಥಿಕತೆಗೆ ಇದು ಮಾರಕ. ಅಮೆರಿಕಾದೊಂದಿಗಿನ ವ್ಯಾಪಾರ ಒಪ್ಪಂದದಿಂದಲೇ ತೊಂದರೆಯಾಗಿದೆ. ಯಾರಿಂದ ಖರೀದಿ ಅನ್ನೋದನ್ನ ಅಮೆರಿಕ ನಿರ್ಧರಿಸ್ತಾ ಇದೆ. ನನಗೆ ಲೆಕ್ಕ ಕೇಳೋ ಅಧಿಕಾರ ಇರೋದು ನಿಮಗೆ ಮಾತ್ರ, ಕುಮಾರಸ್ವಾಮಿಗಲ್ಲ ಅಂತ ಜನರ ಮುಂದೆ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಅಭಿವೃದ್ಧಿ ಹಿನ್ನೆಲೆ 10,000 ಕೋಟಿ ತಂದಿದ್ದೇನೆ ಎಂದಿದ್ದೆ. ಅದಕ್ಕೆ ಕುಮಾರಸ್ವಾಮಿ ಲೆಕ್ಕ ಕೊಡಿ ಅಂತ ಕೇಳಿದ್ದಾರೆ. ನನ್ನ ಲೆಕ್ಕ ಕೇಳೋ ಹಕ್ಕಿರೋದು ಜಿಲ್ಲೆಯ ಜನರಿಗೆ ಮಾತ್ರ. ಕುಮಾರಸ್ವಾಮಿಗೆ ಲೆಕ್ಕ ಕೇಳೋ ಹಕ್ಕಿಲ್ಲ. ಕುಮಾರಸ್ವಾಮಿ ನಮ್ಮ ಜಿಲ್ಲೆಯವರಲ್ಲ. ಈ ಜಿಲ್ಲೆಗೆ ಅವರು MP ಅಷ್ಟೇ. ಕುಮಾರಸ್ವಾಮಿ ನನ್ನ ಮತದಾರರಲ್ಲ. ಕುಮಾರಸ್ವಾಮಿ ಇಲ್ಲಿ ಕೆಲಸ ಮಾಡಬೇಕು ಅಷ್ಟೇ. ಜಿಲ್ಲೆಯ ಜನ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಮಾಡಿ. ಜಿಲ್ಲೆಯ ಜನಕ್ಕೆ 10,000 ಕೋಟಿ ತಂದ ಬಗ್ಗೆ ಪಟ್ಟಿ ಕೊಡ್ತೀನಿ. ನಾವೇನು ಓಡಿ ಹೋಗೋರಲ್ಲ ಅನ್ನುವ ಮೂಲಕ ಪರೋಕ್ಷವಾಗಿ ಕುಮಾರಸ್ವಾಮಿ ಮಂಡ್ಯದವರು ಅಲ್ಲ ಅಂತ ಹೇಳಿದ್ದಾರೆ. ಪಾಪ ನಮ್ಮ ಈ ಜಿಲ್ಲೆಯಲ್ಲಿ ಪಾಪ ನಮ್ಮ MP ಅವರು 10,000 ಕೋಟಿ ಅಂತ ಹೇಳ್ಬಿಟ್ಟವ್ರೆ. ಚಲುವರಾಯಸ್ವಾಮಿ ಅವರು ಲೆಕ್ಕ ಕೊಡಿ ಅಂತ ಕೇಳೋರು. ನನಗೆ ಲೆಕ್ಕ ಕೇಳೋವಂಥ ಹಕ್ಕಿರೋದು ನಿಮಗೆ, ಈ ಜಿಲ್ಲೆ ಜನಕ್ಕೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮತ್ತೊಂದು ವಿವಾದದಲ್ಲಿ ಸಿಕ್ಕಾಕೊಂಡಿದೆ. ದೇವಸ್ಥಾನದ ಸಭಾಂಗಣದಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಅವಕಾಶ ನೀಡಿ ಕೆಂಗಣ್ಣಿಗೆ ಗುರಿಯಾಗಿರೋದು ಅಲ್ಲದೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ್ ಭಟ್ ಕೂಡ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ವ್ಯವಸ್ಥಾಪನಾ ಸಮಿತಿ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ಧ ಹಿಂದೂಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ.
ದಾವಣಗೆರೆಯಲ್ಲಿ ಒಳ ಮೀಸಲಾತಿಗೆ ಆಗ್ರಹಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಮಾರಕ ಭವನದಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇವತ್ತು 2ನೇ ದಿನದ ಪಾದಯಾತ್ರೆಯಲ್ಲಿ ಷಡಕ್ಷರ ಮುನಿ ದೇಶಿಕೇಂದ್ರ ಶ್ರೀಗಳು ಒಳ ಮೀಸಲಾತಿ ಜಾರಿಗೆ ಬಗ್ಗೆ ಮಾತನಾಡಿ, ಕಳೆದ 30 ವರ್ಷಗಳ ಹೋರಾಟವನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದು, ಸರ್ಕಾರದ ನಡೆ ಯಾರೂ ಒಪ್ಪೋದಿಲ್ಲ ಅಂತ ಹೇಳಿದರು. ಆಂಗ್ಲ ಶಾಲೆಗಳನ್ನು ತೆರೆಯುತ್ತಿರುವ ವಿಚಾರ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಕರುನಾಡ ಸೇನೆಯ ಕಾರ್ಯಕರ್ತರು ರಾಮನಗರದ ಬಿಇಒ ಕಚೇರಿಯ ಸರ್ಕಾರಿ ಶಾಲೆ ಆವರಣದಲ್ಲಿ ಪ್ರತಿಭಟನೆ ಮಾಡಿದರು. ಮೈಸೂರಿನಲ್ಲಿ ದಿ ಕೇರಳ ಸ್ಟೋರಿ 2 ಕಿಚ್ಚು ವಿದ್ಯಾರ್ಥಿನಿಯರಿಗಾಗಿ ಉಚಿತ ಸಿನಿಮಾ ಪ್ರದರ್ಶನ ಮಾಡಲಾಗ್ತಾ ಇದೆ. ಲವ್ ಜಿಹಾದ್ ಜಾಗೃತಿಗಾಗಿ ವಿಶೇಷ ಅಭಿಯಾನ ನಡೆಸಲಾಗ್ತಾ ಇದ್ದು, ಮೈಸೂರಿನ ಡಿಆರ್ಸಿ ಮಾಲ್ನಲ್ಲಿ ಸಿನಿಮಾ ಸ್ಕ್ರೀನಿಂಗ್ ವಿಷನ್ ಟೀಮ್ ಆಫ್ ಮೈಸೂರು ತಂಡದಿಂದ ಆಯೋಜನೆ ಮಾಡಲಾಗಿದೆ. ಕೊಪ್ಪಳದಲ್ಲಿ ಗೋಲ್ಡ್ ರಾಬರಿ ಆಗಿದೆ. 4 ಜನರಿಂದ ನಡೆದಿರುವಂತಹ ಬಂಗಾರ ದೋಚಿದ್ದಾರೆ. ಗೋಲ್ಡ್ ರಾಬರಿಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಚಿತ್ರದುರ್ಗ ಹನುಮನಗುಡ್ಡ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಪ್ರಕರಣ ಸಂಬಂಧ ನ್ಯೂಸ್ 18 ಇಂಪ್ಯಾಕ್ಟ್ ಆಗಿದೆ. ನಮ್ಮೂರಲ್ಲಿ ನ್ಯೂಸ್ 18 ಹೆಸರಲ್ಲಿ ವರದಿ ಪ್ರಸಾರವಾಗಿತ್ತು. ಎಚ್ಚೆತ್ತ ಅಧಿಕಾರಿಗಳು ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಗ್ರಾಮಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡರು. ತಮಿಳುನಾಡಿನ ತಾಳವಾಡಿಯಲ್ಲಿ ವಿಜೃಂಭಣೆಯ ಮಾರಮ್ಮ ಕೊಂಡೋತ್ಸವ ನಡೀತಾ ಇದೆ. ಕನ್ನಡಿಗರೇ ಹೆಚ್ಚಾಗಿರುವಂತಹ ತಾಳವಾಡಿಯಲ್ಲಿ, ಚಾಮರಾಜನಗರ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಿರುವಂತಹ ತಾಳವಾಡಿಯಲ್ಲಿ ರಥೋತ್ಸವ ನಡೀತಾ ಇದೆ. ಹತ್ತಿ ಪಂಚೆ ಹಾಗೂ ಶರ್ಟ್ಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಪ್ರಸಿದ್ಧ ಬ್ರ್ಯಾಂಡ್ ಉದಯಂ ಸಂಸ್ಥೆಯು ಇವತ್ತು ತನ್ನ ನೂತನ ಹಾಗೂ ವಿಶೇಷ ಬ್ರ್ಯಾಂಡ್ ಮಳಿಗೆಯನ್ನು ನಗರದ ಪ್ರತಿಷ್ಠಿತ ಕೆಂಪೇಗೌಡ ರಸ್ತೆಯಲ್ಲಿ ಆರಂಭ ಮಾಡಿದೆ. ಕೆಜಿ ರಸ್ತೆಯ ಉದಯಂ ಶಾಖೆಯನ್ನು ಬೆಂಗಳೂರಿನ ನಿವೃತ್ತ ಎಸಿಪಿ ಬಿಕೆ ಶಿವರಾಮ್ ಅವರು ದೀಪ ಬೆಳಗಿಸುವ ಮೂಲಕ ಹೊಸ ಮಳಿಗೆಯನ್ನು ಉದ್ಘಾಟನೆ ಮಾಡಿದರು. Our first store has been opened last year in Jayanagar, and this is a much bigger store which we have opened in KG Road. Udayam as a brand has almost a 30-year presence in Karnataka. We have been dealing with many retailers in Bangalore and rest of Karnataka. But only last year we decided to open a showroom, and we got a tremendous response when we opened our showroom in Jayanagar. And based on that feedback and confidence, we have opened the second store, and we are hoping to open many more stores in Bangalore as well as in Karnataka. We have been always known for our quality, our affordable price, our vast range. So we wanted to bring everything under one roof, and that is why we opened this store.